ನುಗ್ಗೆಕಾಯಿ ಸುಕ್ಕ ಅಥವಾ ನುಗ್ಗೆಕಾಯಿ ಪಲ್ಯನ ಯಾವತ್ತಾದರೂ ಮಾಡಿ ನೋಡಿದ್ದೀರಾ? ಒಂಥರ ವಿಭಿನ್ನವಾದ ರುಚಿ ಇರುತ್ತೆ. ಬಿಸಿ ಅನ್ನದ ಜೊತೆ ಹೀಗೆ ಕಲಸಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಅಥವಾ ಮೊಸರನ್ನದ ಜೊತೆ ಎಲ್ಲ ತಿನ್ಬೋದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 4ರಿಂದ 5 ನುಗ್ಗೆಕಾಯಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿ ಒಂದು ಕುಕ್ಕರಲ್ಲಿ ತಗೊಂಡು 1 ಚಮಚದಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು, ಅಂದರೆ ನಾನಿಲ್ಲೊಂದು 1/4 ಕಪ್ ನೀರು ಹಾಕ್ತಾ ಇದ್ದೀನಿ. ಅಷ್ಟು ನೀರು ಹಾಕಿ ಹದವಾಗಿ ಬೇಯಿಸ್ಕೊಳ್ಬೇಕು. ನೀವು ಹಾಗೆ ಬೇಕಾದ್ರೂ ಬೇಯಿಸ್ಬೋದು, ಅಥವಾ ಕುಕ್ಕರಲ್ಲಿ ನಾನು ಮಾಡಿರೋ ಥರ ಇನ್ನೇನು ಒಂದು ವಿಸಿಲ್ ಬರುತ್ತೆ ಅನ್ನೋವರೆಗೆ ಬೇಯಿಸಿದ್ರೆ ಸರಿಯಾಗತ್ತೆ. ಆಮೇಲೆ ಒಂದು ಮಸಾಲೆ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಬಾಣಲೆನಲ್ಲಿ 3ರಿಂದ 5 ಒಣಮೆಣಸಿನ್ಕಾಯಿ, ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದನ್ನು 1 ಚಮಚ ಎಣ್ಣೆ ಹಾಕಿ ಗರಿ ಗರಿ ಆಗೋವರೆಗೆ ಹುರಿದು 2 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, ದೊಡ್ಡ ಚಿಟಿಕೆ ಮೆಂತೆ, ಇನ್ನೊಂದು ಚಿಟಿಕೆಯಷ್ಟು ಸಾಸಿವೆ, ಇವಿಷ್ಟು ಪದಾರ್ಥಗಳನ್ನು ತಗೊಂಡು ಸಣ್ಣ ಉರಿಯಲ್ಲಿ ಹದವಾಗಿ ಈ ಸಾಸಿವೆ ಜೀರಿಗೆ ಒಂಚೂರು ಸಿಡಿಯೋದಕ್ಕೆ ಶುರು ಆಗುತ್ತೆ, ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೆ ಹುರ್ಕೊಳ್ಬೇಕು. ಆನಂತರ ಒಂದು ಸಣ್ಣ ಚೂರು ಚಕ್ಕೆ, ಒಂದು 3 ಲವಂಗ, 5 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹೆಚ್ಚಿರೋದು, 1 ಮಧ್ಯಮ ಗಾತ್ರದ ಈರುಳ್ಳಿ, ಇವಿಷ್ಟು ಪದಾರ್ಥಗಳನ್ನು ಸೇರಿಸಿ ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಒಂದು ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೆ ಹುರಿದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಇನ್ನೂ ಒಂದು ಸುತ್ತು ಹುರಿದು ಸ್ಟವನ್ನು ಆಫ್ ಮಾಡಬೇಕು. ತೆಂಗಿನಕಾಯಿನ ತುಂಬ ಹೊತ್ತೇನು ಹುರಿಯೋದು ಬೇಡ, ಬಾಣಲೆ ಬಿಸಿ ಇರುತ್ತಲ್ಲ, ಹಾಕಿ ಒಂದು ಸುತ್ತು ಹೀಗೆ ಮಗ್ಚಿದ್ರೆ ಸಾಕು. ಆಮೇಲೆ ಬಿಸಿ ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟು ಮಾಡಿದರೆ ಸುಕ್ಕಾಗೆ ಬೇಕಾಗಿರುವಂತಹ ಮಸಾಲೆ ತಯಾರಾಗುತ್ತೆ. ನೀವು ಈ ಸುಕ್ಕನ ನೆನೆಸಿ ಬೇಯಿಸಿರೋ ಕಡಲೆಕಾಳಲ್ಲೂ ಸಹ ಮಾಡ್ಬೋದು, ಅದು ಸಹ ತುಂಬ ರುಚಿ ಅನಿಸುತ್ತೆ. ಮಸಾಲೆ ತಯಾರಾದಮೇಲೆ ಅದೇ ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಮತ್ತೆ 5 ಎಸಳು ಬೆಳ್ಳುಳ್ಳಿ, 1 ಮಧ್ಯಮ ಗಾತ್ರದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಎರಡನ್ನು. ಈಗ ಈ ಈರುಳ್ಳಿ ಎಲ್ಲ ಬಾಡಿ ಒಂದು ಸ್ವಲ್ಪ ಬಣ್ಣ ಬದಲಾಗೋವರೆಗೆ ಹುರ್ಕೊಳ್ಬೇಕು. ಆನಂತರ ಅದಕ್ಕೆ ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಬೇಕನ್ಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹುರಿಬೇಕು. ಸುಕ್ಕ ಅಂದರೆ ಒಣ ಅಂತ ಅರ್ಥ, ಸೊ ಹಾಗಾಗಿ ಹೆಚ್ಚು ಗ್ರೇವಿ ಥರ ಇರಬಾರ್ದು. ನಾನಿಲ್ಲಿ ಮಸಾಲೆ ಹುರಿಯೋಷ್ಟೊತ್ತಿಗೆ ದೊಡ್ಡ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಾವು ಆವಾಗ ನುಗ್ಗೆಕಾಯಿ ಬೇಯಿಸೋಷ್ಟೊತ್ತಿಗೂ ಹಾಕಿದ್ದೀವಿ, ಹಾಗಾಗಿ ಈಗ ಸ್ವಲ್ಪ ಹಾಕಿದ್ರೆ ಸಾಕು. ಉಪ್ಪು ಮತ್ತು ಹುಳಿ ಮತ್ತು ಬೆಲ್ಲನ ನಿಮ್ಮ ರುಚಿಗೆ ತಕ್ಕ ಹಾಗೆ ಆಮೇಲೆ ಸಹ ಹೊಂದಿಸ್ಕೊಳ್ಬೋದು. ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಬೇಯಿಸಿರುವಂತಹ ನುಗ್ಗೆಕಾಯಿ ಹಾಕಿ ಮತ್ತೊಂದು 2 ನಿಮಿಷ ಈ ರೀತಿ ಮಗ್ಚಿದ್ರೆ ಆಯಿತು. ಈ ಮಸಾಲೆನೇ ತುಂಬ ರುಚಿ, ಅದು ನುಗ್ಗೆಕಾಯಿಯ ಘಮದ ಜೊತೆ ಸೇರಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.